ಹಾಯ್, ಗೋರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಸಿಂಪಲಾಗಿ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು, ಚಪಾತಿಗೆ ಚೆನ್ನಾಗಿರುತ್ತೆ. ಎಣ್ಣೆ ಹಾಕಿದ್ದೀನಿ ಆಲ್ರೆಡಿ. ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿ, ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇದು ಫ್ರೈ ಆಗಲಿ. ಫ್ರೈ ಆದಮೇಲೆ ಗೋರಿಕಾಯಿ ಹಾಕ್ತೀನಿ. ಸ್ವಲ್ಪ ಫ್ರೈ ಆಗಿದೆ, ಜಾಸ್ತಿ ಸೀದಿಸೋದು ಬೇಡ. ಇವಾಗ ಗೋರಿಕಾಯಿ ಕಟ್ ಮಾಡ್ಕೊಂಡಿದ್ದೆ ಹಾಕ್ತಿದ್ದೀನಿ. ಇದಕ್ಕೆ ಉಪ್ಪು, ಅರ್ಶಿಣದ ಪುಡಿ ಹಾಕ್ಬಿಟ್ಟು ಬೇಯೋದಕ್ಕಿಡೋಣ. ಅದಾದಮೇಲೆ ಕಡಲೆಕಾಯಿ ಬೀಜ ಹುರ್ಕೊಂಡಿದ್ದೀನಿ, ಅದು ಪೌಡ್ರ್ ಮಾಡಿ ಹಾಕ್ತೀನಿ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಶಿಣದ ಪುಡಿ, ಸ್ವಲ್ಪ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕೋಣ ಅದು ಬೇಯೋದಕ್ಕೆ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೀನಿ, ಯಾಕೆಂದರೆ ಬಿಸಿಲು ಜಾಸ್ತಿ, ಖಾರ ಜಾಸ್ತಿ ಬೇಡ ಅಂತ. ನಿಮಗೆ ಖಾರ ಬೇಕಾದರೆ ಹಾಕ್ಕೊಳ್ಳಿ ಜಾಸ್ತಿನೇ. ಕಾಯಿ ತುರಿ ಇದ್ದರೆ ಕಾಯಿ ತುರಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕಡಲೆಕಾಯಿ ಬೀಜ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಜಾರಿಗೆ ಹಾಕಿ ಪೌಡ್ರ್ ಮಾಡಿ ಉದುರಿಸ್ತೀನಿ ನೋಡಿ. ಇವಾಗ ಕಂಪ್ಲೀಟಾಗಿ ಆಯಿತು ಪಲ್ಯ, ಗೋರಿಕಾಯಿ ಪಲ್ಯ. ಸಿಂಪಲಾಗಿ ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು ಚಪಾತಿಗೆ. ಇವಾಗ ತರಿಯಾಗಿ ಕಡಲೆಕಾಯಿ ಬೀಜ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದೇ ಹೇಳಿದ್ನಲ್ಲ, ಕಾಯಿ ತುರಿ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕಡಲೆಕಾಯಿ ಬೀಜ ಆದರೂ ಹಾಕ್ಕೊಳ್ಳಿ. ಕಾಯಿ ತುರಿಗಿಂತ ಕಡಲೆಕಾಯಿ ಬೀಜ ಪೌಡ್ರೇ ತುಂಬ ಚೆನ್ನಾಗಿರ್ತೈತೆ. ಒಂದು ಸಲ ಟ್ರೈ ಮಾಡಿ.